ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಎತ್ತಿಗೆಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಎತ್ತಿಗೆಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳದಿಂದ ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಎತ್ತಿಗೆಹಾಡಿಯ ನಿವಾಸಿಗರಾದ ಶ್ರೀಯುತ ಚಂದ್ರರವರು, ಶ್ರೀಯುತ ಮಾದರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಬನ್ನಿಯಾಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಎತ್ತಿಗೆಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಚಂದ್ರರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ಕಾಳಮ್ಮರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ಚಂದ್ರರವರೇ, ತಾವು ಈ ಎತ್ತಿಗಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರೆ, ಹೇಗಿದೆ ಜೀವನ? ಇವಾಗ ಒಂದು 3 ವರ್ಷಗಳು ಆಯಿತು ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಸೌಲಭ್ಯಗಳು ನಮ್ಮ ಹಾಡಿಗೆ ಸ್ವಲ್ಪ ಕಮ್ಮಿ ಆಗಿದೆ. ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಮಕ್ಕಳಿಗೆ ಶಾಲೆಗೆ ಹೋಗೋಕ್ಕೆ ಅದು ಸ್ವಲ್ಪ ದೂರ ಆಗೈತೆ. ಅದೆಲ್ಲ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಅಂದರೆ ತಾವುಗಳು ಈ ಒಂದು ಎತ್ತಿಗಾಡಿ ಬಂದು 3 ವರ್ಷಗಳಾಯಿತು. ಹೌದು. ಶಿಕ್ಷಣದ ವ್ಯವಸ್ಥೆ ಹೇಗಿದೆ ನಿಮ್ಮ ಮಾಡಿಲಿ? ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ? ಶಾಲೆಗೆ ಹೋಗ್ಬೇಕಂತ ಅವರು ಮಕ್ಕಳು ಕೂಡ ಆಸೆಗಳು ಇಟ್ಕೊಂಡಿದ್ದಾರೆ. ಆದರೆ ಹೋಗೋಕ್ಕೆ ತುಂಬ ದೂರಗಳು ಇದೆ. ಅದಕ್ಕೆ ಕೆಲವರು ಹೋಗೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮಾಡಿಲಿ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಶಾಲೆಗೆ? ಇವಾಗ ಪಕ್ಕದಲ್ಲಿ ಒಂದು ಚನ್ನಗುಂಡಿ ಮತ್ತು ಭೀಮಟಗಿರಿ, ಕೆಪಿಪುರ ಹಾಡಿ ಅಲ್ಲಿಗೆ ಹೋಗ್ತಾರೆ. ಎಷ್ಟನೇ ತರಗತಿವರೆಗೆ ಹೋಗ್ತಿದ್ದಾರೆ ನಿಮ್ಮ ಮಕ್ಕಳು? 5ನೇ ತರಗತಿಯಿಂದ ಹೋಗ್ತಾ ಇದ್ದಾರೆ. ನೀವೇನು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀರಾ? ಸ್ವಲ್ಪ ಮಾತ್ರ 8ನೇ ಕ್ಲಾಸ್ ಓದ್ಕೊಂಡಿದ್ದೀವಿ. ಅದರ ಮೇಲೆ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ ಇದ್ದೀವಿ. ಮಕ್ಕಳಿಬ್ಬರು ಇದ್ರೆ ನಾವಿಬ್ಬರು 4 ಜನ ಇದ್ದೀವಿ. ಮಕ್ಕಳು ಓದ್ತಾ ಇದ್ದೀರಾ? ಮಕ್ಕಳು ಓದ್ತಿಲ್ಲ, ಅಂಗನವಾಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿನ ಜೀವನ ಅಂದರೆ ಇದು ಹೊಸದಾಗಿ ಜಾಗ ಕೊಟ್ಟಿದ್ದರಿಂದ ಸ್ವಲ್ಪ ನಮಗೆ ನೀರಿನ ಸ್ವಲ್ಪ ವ್ಯವಸ್ಥೆಗಳು ಕಮ್ಮಿ, ಕರೆಂಟಿನ ವ್ಯವಸ್ಥೆಗಳು ಕಮ್ಮಿ. ಅದರಿಂದ ನಾವು ಏನು ಹೊಂದಿಕೊಳ್ಳೋಕ್ಕಾಗುತ್ತೆ ಇಲ್ಲ. ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಅಂತ ಹೇಳ್ತೀವಿ. ಹೌದು, ಅದನ್ನೇ ನಾವು ಪಡೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಿಂದ ನಾವು ಸ್ವಲ್ಪ ಕಷ್ಟಗಳು ಆಗ್ತಿದೆ. ಮೊದಲು ಆ ಕಡೆ ಊರಿನ ಪಕ್ಕದಲ್ಲಿ ಇರುವಾಗ ಸ್ವಲ್ಪ ಕರೆಂಟಿನ ವ್ಯವಸ್ಥೆ, ನೀರುಗಳ ವ್ಯವಸ್ಥೆ ಸಿಗ್ತಿತ್ತು. ಆದರೆ ಈ ಕಡೆ ಬಂದಿರೋದ್ರಿಂದ ಒಂದು ಆಡಿಯಾಗಿ ಮಿಂಚನಾಗಿ ಮಾಡಿದ್ರಿಂದ ನಮಗೆ ಕರೆಂಟ್ ಅಗತ್ಯ ಬೇಕು, ಮತ್ತೆ ನೀರಿನ ವ್ಯವಸ್ಥೆಗಳು ಬೇಕು. ಅದರ ಈ ಸಮಸ್ಯೆಗಳು ಸಂಬಂಧಪಟ್ಟಿದ್ದ ಅಧಿಕಾರಿಗಳ ಜೊತೆಗೆ ಏನಾದ್ರು ಮಾತಾಡಿದ್ದೀರಾ? ಮಾತಾಡಿದ್ದೀವಿ. ಮತ್ತೆ ಇಲ್ಲಿ ಸರಗೂರು ಹೋಗಿ ಕರೆಂಟಿನ ಆಫೀಸಿಗೆ ಹೋಗಿ ಎಲ್ಲ ದಾಖಲಾತಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಅವರು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಇಲ್ಲಿ ಗಂಟ ಮಾಹಿತಿಗಳು ತಂದು ಕೊಟ್ಟಿಲ್ಲ. ಅಂದ್ರೆ ತಮ್ಮ ಮಾಡಿಲಿರುವಂತ ಕೆಲವು ಸಮಸ್ಯೆಗಳನ್ನ ಅವ್ರ ಜೊತೆ ಮಾತಾಡಿದ್ದೀರಾ? ಕೇಳಿದ್ರು, ನಿಮ್ಮ ಅಲ್ಲಿ ಆಡಿಲಿ ಮನೆಗಳು ಆಗಿದ್ದಾವ, ಆದರೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇವಾಗೆಲ್ಲ ಮನೆಗಳ ಆಗೈತೆ. ಆದರೆ ಈಗ ಅವರು ಮಾಹಿತಿಗಳನ್ನ ತಿಳ್ಕೊಂಡು ಅದನ್ನೇ ವ್ಯವಸ್ಥೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು, ತುಂಬ ಒಳ್ಳೇದಂತ. ನೀವೇನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ದಿನ ದುಡ್ಕೊಂಬಂದು ಮನೆಗಳಲ್ಲಿ ಸಾಮಾನುಗಳು ತಗೋತೀವಿ. ಮನೆ ಸಂಸಾರ ಹೇಗಿದೆ ಚಂದ್ರರವರೇ? ನೋಡ್ಬೇಕಾದ್ರೆ ಮೊದಲು ಫ್ರೀ ರೇಸನ್ನು ಹೋದ 2 ತಿಂಗಳಲ್ಲೇ ನಿಂತೋಗಿತ್ತು ಅಂತ ಹೇಳಿದ್ರು. ಅದು ಇನ್ನೂ ಕೆಲವು ಬರ್ತಾ ಇಲ್ಲ. ಅದರಿಂದ ಸ್ವಲ್ಪ ಕಷ್ಟಗಳು ಆಗ್ತಾ ಇದೆ. ಒಂದು ವೇಳೆ 400 ರೂಪಾಯಿ ಕೂಲಿ, 300 ರೂಪಾಯಿ ಕೂಲಿ, 200 ರೂಪಾಯಿ ಸಿಕ್ಕೋದ್ರಿಂದ ಮನೆ ವ್ಯವಸ್ಥೆಗಳಿಗೂ ಇವಾಗ ಪ್ರಾಬ್ಲಮ್ಮೇ, ಕಷ್ಟ ಆಗ್ತಿದೆ. ತಾವು ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಈ ಎತ್ತಿಗಾಡಿಯಲ್ಲಿ? ಈ ಎತ್ತಿಗಾಡಿಯಲ್ಲಿ ನಾವು ಜೇನುಕುರುಬ ಜನಾಂಗದವರು. ಜೇನುಕುರುಬರು? ಜೇನುಕುರುಬರು. ನಾವೆಲ್ಲರೂ ಜೇನುಕುರುಬರಾಗಿ ಆಡಿಲಿ ವಾಸ ಮಾಡ್ತಾ ಇದ್ದೀವಿ. ಎಷ್ಟು ಕುಟುಂಬಗಳಿದ್ದಾರೆ ನಿಮ್ಮ ಆಡಿಲಿ? ಇವಾಗ
ಒಂದು 4 ಮನೆಗಳನ್ನೇ ಕಟ್ಟಿಕೊಂಡಿದ್ದೀವಿ ಇಲ್ಲಿ. ಒಟ್ಟು ಒಂದು 6 ಕುಟುಂಬದವರು 7 ಗಂಟೆ ಆಗ್ತಿದೆ. ತಮಾಡಿಯಲ್ಲಿ ಏನೆಲ್ಲ ಜೀವನಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ? ಅವರವರು ಕೆಲವು ಹೊಲದಲ್ಲಿ ಗುತ್ತಿಗೆಗಳನ್ನು ತಕ್ಕೊಂಡು ವ್ಯವಸಾಯಗಳನ್ನೇ ಮಾಡ್ಕೊತಾ ಇದ್ದಾರೆ. ಸಾಲಗಿಲ ಮಾಡ್ಕೊಂಡು ಅವರ ಜೀವನಕ್ಕಾಗಿ ಕಷ್ಟಪಟ್ಟು ದುಡಿದು ಮೊದಲನ ರೀತಿಯಿಂದ ಮೊದಲ ಒಂದು ಅನುಭವಗಳನ್ನೆಲ್ಲ ಬಿಟ್ಟು ಆ ದಿನಗಳಲ್ಲಿ ಅವರು ಕುಡಿತಾ ಇದ್ರು, ಎಲ್ಲ ಸಾಲಗಳನ್ನೇ ಮಾಡ್ಕೊತಿದ್ರು. ಇವಾಗ ಸ್ವಲ್ಪ ಅವರನ್ನ ಕಾಲಗಳಲ್ಲಿ ನಿಂತುಕೊಂಡು ಅವರವರು ಹೊಲಗಳಲ್ಲಿ ಹೋಗಿ ಜಮೀನು ಮಾಡ್ಕೊಂಡು ವ್ಯವಸ್ಥೆಗಳನ್ನು ಮಾಡ್ಕೊತಾರೆ, ಬೆಳೆದು ಸ್ವಲ್ಪ ಹಣಗಳನ್ನೇ ಸ್ವೀಕಾರ ಮಾಡ್ಕೊತಿದ್ದಾರೆ. ಈಗ ನೀವು 8ನೇ ತರಗತಿವರೆಗೆ ಓದಿ ಅರ್ಧಕ್ಕೆ ಅದು ನಿಲ್ಲಿಸಿದ್ರಿ, ಏನಾದ್ರು ಕಾರಣಗಳಿತ್ತ? ಏನು ಕಾರಣಗಳು ಅಂದರೆ 8ನೇ ಕ್ಲಾಸ್ ಓದುತ್ತಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗ್ಬಿಟ್ರು. ಆವಾಗ ಪ್ರಾಬ್ಲಮ್, ಯಾರು ಆ ಟೈಮಲ್ಲಿ ವ್ಯವಸ್ಥೆಗಳು ಬುಕ್ಸು ಪೆನ್ಗಳು ತಗೊಂಡು ಬರಲಿಲ್ಲ, ಕೊಡಲಿಲ್ಲ, ಫೀಸ್ಗಳು ಕಟ್ಟಲಿಲ್ಲ. ಆ ರೀತಿ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಿದ್ದು. ಅಂದರೆ ಒಂದು ಆರ್ಥಿಕ ಸಮಸ್ಯೆಯಿಂದ ತಾವು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸೋದಕ್ಕೆ ಕಾರಣ ಆಯಿತು. ಹೌದು. ಮಾದರ್ ಅವರೇ, ನೀವು ಕೂಡ ಈ ಹಾಡಿ ಬಂದು ಎಷ್ಟು ವರ್ಷಗಳಾಯಿತು? ನಾವು ಬಂದು 30-35. ನಾವು ಬೇರೆ ಆಡಿದ್ದು ಎಲ್ಲಿದ್ದೇನು ಅಂದರೆ ಚರಮಡಿ ಪಕ್ಕದಲ್ಲಿ ನಾವು ಒಂದು ಅಲ್ಲಿ ಹುಲ್ಲು ಸೈಡ್ ಹಾಕೊಂಡು ಒಂದು ಅಲ್ಲಿ ಒಂದು 20-30 ಇದ್ದರು. ಅಲ್ಲಿಂದ ಅವರು ಕೆಲವರು ಏನು ಮಾಡ್ಬಿಟ್ಟು ಎಲ್ಲ ಕಡೆ ಇಲ್ಲಿ ಏನು ಸೌಲಭ್ಯ ಇಲ್ಲ ಬಿಟ್ಟು ಎಲ್ಲ ಕಡೆ ಹೋಗಿ ಸೇರ್ಬಿಟ್ರು. ಅಲ್ಲಿ ಇನ್ನೊಬ್ರು ಹಟ್ಲಿ, ನಾನು 2 ವರ್ಷ 3 ವರ್ಷ ಇನ್ನೊಬ್ರು ಹಟ್ಲಿದ್ದೆ ಜೀತಕ್ಕೆ ಅಂದ್ಬಿಟ್ಟು. ಅಲ್ಲಿ ಯಾರು ನಮ್ಗೆ ಸೌಲಭ್ಯ ಮಾಡ್ಕೊಡೋರು ಯಾರೂ ಇತ್ತಿಲ್ಲ. ಆದರೆ ಇಂದಿರಾ ಗಾಂಧಿ ಕಾನೂನಲ್ಲಿ ಆ ಕಾನೂನು ಬಂದಿದ್ದ ಗಂಟ ಜಮೀನು ಹೊಲ ಮನೆ ಸೈಟ್ಗೆಲ್ಲ ಮಾಡಿಕೊಟ್ಟಿರು. ಅದು ಯಾರೂ ಇರಲಿಲ್ಲ, ನಮ್ಮ ಜನ ಎಲ್ಲ ಬೇರೆ ಬೇರೆ ದೇಶ ಕೊಟ್ಟರು. ಅಂದರೆ ತಾವುಗಳು ಈ ಹಾಡಿ ಬಂದು 30 ವರ್ಷಗಳಾಗಿದೆ. ಆಗಾಯ್ತು. ಅಲ್ಲಿ ಬಂದು ಇಲ್ಲಿ ಕಾಡು ಗೀಡು ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡಿಸ್ಕೊಂಡು ಜೀವನ ನಡೀತಾವೆ. ಇನ್ನು ತಾವುಗಳು ಏನಾದರೂ ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರ? ನಾವು ಅದೇ ಈಗ ಗೆಣಸು ಸೊಪ್ಪು ಗಿಪ್ಪು ಅದು ಆ ಕಾಲದಾಗ ಮಾಕ ತಿಂತಿರಲ್ಲ, ಆಗ ನಮಗೆ ಕೊಡ್ತಿದ್ರು ಕಾಡ್ಲಿಗೆ. ಅದು ನಮ್ಗೆ ಅಷ್ಟೊಂದು ಅನುಭವ ಗೊತ್ತಿತ್ತಿಲ್ಲ. ಹಾಗಿದ್ರೆ ತಾವುಗಳು ಈ ಹಾಡಿ ಬರೋಕ್ಕಿಂತ ಮುಂಚೆಗೆ ಮೊದಲು ಎಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರಿ? ನಾವು ಮೊದಲು ಅಂದರೆ ಚೆನ್ನಾಗಿತ್ತು. ಅಲ್ಲೂ ಸೆಡ್ ಕಟ್ಕೊಂಡು ಎಲ್ಲ ಮನೆ ಬಂದಿತ್ತು, ಎಲ್ಲ ಸೆಡ್ ಕಟ್ಟಿದ್ವಿ ರೈತರ ಜಮೀನಲ್ಲಿ. ಅಲ್ಲಿಂದ ಒಂದು 20-30 ಒಕ್ಕಲೇ ನಡೆದ್ರು. ಹಿಂಗೆ ಒಬ್ಬರು ಹೊಂಟವರು ಬೇರೆ ಒಬ್ರು, ಅವ್ರಿಂದ ಹಾಡ್ಕೊಂಡು ಅವ್ರ ಕಡೆ ಎಲ್ಲ ಬೇರೆ ಬೇರೆ ದೇಶಕ್ಕೆ ಸೇರ್ಕೊಟ್ರು. ಕುಣಗಾಲ, ಬಂಕಳಿ, ಚಿಲ್ಕಳಿ, ಇಕ್ಕಳಿ ಎಲ್ಲ ಸೇರ್ಬಿಟ್ರು. ಅವ್ರು ಹೋಗ್ಮೇಲೆ ನಾವು ಒಬ್ಬರಟ್ಲೆ ಇದ್ದು 4 ವರ್ಷ 5 ವರ್ಷ ಆಗಿದ್ವಿ. ಅದು ಏನು ನಮಗೆ ದುಡ್ಡು ಖರ್ಚು ನನ್ನ ಕೊಡ್ತಿದ್ದಿಲ್ಲ, ಊಟ ಬಟ್ಟ ಅಷ್ಟೇ, ಸೌಲಭ್ಯ ಏನು ನಡೀತಿಲ್ಲ. ಅದು ನಾನು ಒಬ್ಬನೇ, ಯಾರೂ ಇಲ್ಲ. ಅದು ರೈತರ ರೇಟ್ಲಿ ಇದ್ದು ನಾನು ಇಷ್ಟು ವರ್ಷ ಅಲ್ಲಿಗೆ ಏನು ಇಲ್ಲಿ ಬಂದು 5 ವರ್ಷ ಗಂಟೆ ನಡೀತಾವೆ. ಅದು ಹೇಳ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟ ಇತ್ತು. ಹಿಂದಿನ ಕಾಲದಲ್ಲಿ ತುಂಬ ಕಷ್ಟದಿಂದ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರಿ. ನಡೀತಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಊಟಕ್ಕೆಲ್ಲ ಭಾಳ ಪ್ರಾಬ್ಲಮ್ ಇತ್ತು. ಒಂದೊಂದು ಊಟ ಸಿಕ್ಕಿದ್ವಿ ಸೊಪ್ಪು ಕರ್ನಂತೆ ತಿಂತೇವ್ರು, ಬೇಯಿಸ್ಕೊಂಡು ಗೆಣಸು ತುಪ್ಪ ಗಿಪ್ಪ ಅಂದ್ಬಿಟ್ಟು ಅದನ್ನೆಲ್ಲ ಬೇಯಿಸ್ಕೊಂಡು ನಾವು ತಿಂತೇವ್ರು. ಆ ರೀತಿ ಪ್ರಾಬ್ಲಮ್ ಇತ್ತು. ಆದರೆ ಇವಾಗ ಮಾತ್ರ ಆ ಪ್ರಾಬ್ಲಮ್ ಇಲ್ಲ. ಈಗ ಎಷ್ಟೇ ಗೇದ್ರು ನಮ್ಗೆ ಆಗ ಉಳಿತೈತಿಲ್ಲ. ಇಲ್ಲಿ ಕೂಲಿಗೆ ಹೋದ್ರೂ ಅಲ್ಲಿಗ ಸರ್ಬತ್ತಿತ್ತು. ಈಗ ಮಾಡ್ತಿರೋ ಕೂಲಿಲಿ ಇನ್ನೂ 100 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದು 100 ರೂಪಾಯಿ ಉಳಿಸ್ತಾವೆ. ಅಂದರೆ ಹಿಂದಿನ ಕಾಲದ ಜೀವನಕ್ಕಿಂತ ಇವಾಗಿನ ಜೀವನ ತುಂಬ ಚೆನ್ನಾಗಿದೆ. ನಾವು ಅಂದರೆ ಅದರ ಈಗಿನ ಜೀವನ ಎಲ್ಲ ಎಲ್ಲ ಜನಗಳು ಅದೇ ರೀತಿ ಜೀವನ ನಡೆಸ್ಕೊ ಹೋಗ್ತಾರ. ನಾವು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದ. ಕಾಳಮರವರೇ, ನೀವೇನಾದರೂ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಯಾವ ರೀತಿ ಜೀವನ ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ? ಆಗ ನಮ್ಮ ರೀತಿ ನಾವು ಆ ರೀತಿ ನಮ್ಮ ಬದುಕಿರೋದೇ ನಾವು ದೇವ್ರ ಚಿತ್ತ. ಆಗ ಗೆಣಸು ಸೊಪ್ಪು ಸೋದ ಹಿಟ್ಟು, ಒಂದು ಮೆಣಸು ಸೊಲೆ, ಒಂದು ಉಪ್ಪುನಾಳ, ಒಂದು ಟಮಾಟ ಹಣ್ಣು ಸುಟ್ಕೊಂಡವ್ರು ಹಂಗೆ ಅವರು ತಿಂದು ವಾಸ ಮಾಡ್ತಿದ್ರು. ಈಗಿನ ಮಕ್ಕ ಆ ಥರ ಕೇಳಲ್ಲ. ಈಗ ಹಾಲು ಬಿಡು ತುಪ್ಪ ಬಿಡು ಅಂತ ಕೇಳ್ತಾರೆ, ಸಾಂಬಾರು ಬಿಡು ಅಂತಂತಾರೆ. ನಾವು ಆಗನ್ನವರು ಸಾಂಬಾರು ಇಲ್ಲ ಅಂಥದ್ದು ಇಲ್ಲ. ಜೇನುತುಪ್ಪ ಗೆಣಸು ಆ ಮರಳಿ ನಮ್ಮ ಜೀವನ.
ಕೆಲ್ಸಕ್ಕೆ ಹೋದ ಜಿನಕ ಒಂದು ಬಳ 2 ಬಳ ತಂದ್ರೆ ಅಪ್ಪಟ್ಟು ಹಿಟ್ಟು ಮಾಡಿ ಅವ್ವ ಅಪ್ಪ ಅಪ್ಪಟ್ಟು ಕೊಡ್ತಿದ್ರು. ಅದು ಉಂಡ್ಕೊತೀನಿ ತಿಂದ್ಕೊತೀನಿ ಬಿದ್ಕೊತೀನು, ಬಟ್ಟನೂ ಗತಿಲ್ಲ. ಏನು ಮಾಡಿದಾರೆ ಅಂಥ ಪರಿಸ್ಥಿತಿ ಆಗ ಒಂದು ಕಪ್ ಟೀ ನೀರು ಕುಡಿತೀನಿ ಅಂದರೆ ಇತ್ತಿತ್ತಿಲ್ಲ. ಅಂಥ ಪರಿಸ್ಥಿತಿಲಿ ನಾವು ಈಗ ಮಡ್ಕೊಂಡು ಹೋಯ್ತಿತ್ತಿಲ್ಲ. ಆ ಮಡ್ಕಲ್ಲೇ ನೀರು ತಂದು ಹೊತ್ತು ಕುಡಿತೀನು. ಬಿದ್ರ ಕಾಟ ಮುಂದೆ ಹೊತ್ತರ್ಕ ಬಂದು ನೀರು ಹೊತ್ಕೊಂಡು ಹೊಳೆಯಿಂದ ಹೊತ್ಕೋಗಿ ಕಾಲ ಮಾಡ್ಕೊತೀನಿ. ಜೀವನಕ್ಕೆ ಬೇಕು ತಾನೆ. ತಿಂದು ಹೆಂಗೆ ಸೊಪ್ಪು ಸೋದ ಕರ್ಲ ಗಿರ್ಲ ಹೌದು ಇದು ಕಾಡು ನೋಡು ಸೊಪ್ಪು ತಂದು ಗೆಣಸು ಗಂಡ ತಂದ್ರೆ ಒಂದು ದಿನ ಗೆಣಸು ಹೆಚ್ಚತ್ತಂದ್ರೆ ಕಿತ್ಕೊ ಬಂದ್ರೆ 2 ದಿನ 3 ದಿನ ಮಡಿಕೊಂಡು ತಿನ್ನೋದು. ಏನು ಮಾಡಿದಾರೆ ಇನ್ನು ಮಕ್ಕಳು ಸಾಕ್ಬೇಕಲ್ಲ ಅಂತ ಅಂದ್ಕೊಂಡು ಆ ರೀತಿ ನಮ್ಮ ಜೀವನ ಮಾಡ್ಕೊತಿದ್ದು. ಈಗ ಏನಂದ್ರೆ ನಮ್ಗೆ ಮೊದಲು ಕಷ್ಟದಲ್ಲಿ ಭಾಳ ನೊಂದ್ಬಿಟ್ಟು ಈಗ ಸ್ವಲ್ಪ ಕಷ್ಟಕ್ಕಿಂತ ಚೆನ್ನಾಗಿ ದೇವರು ನಮ್ಮನ್ನ ಇಷ್ಟದ. ಈಗೆಲ್ಲ ನಾವು ಹೋದ್ರು 1 ಪಾವು 2 ಪಾವು 1 ಸೇರು ಅರ್ಧ ಸೇರು ತಂದು ಜೀವನ ಮಾಡ್ತೀವಿ. ದೇವ್ರು ಈಗ ಒಂದು ಸ್ವಲ್ಪ ನಮ್ಮನ್ನು ಸ್ವತ್ತಾಗಿ ನಮ್ಮನ್ನು ನಡೆಸ್ಕೊಂಡು ಬಂದರು. ಆದ್ರೆ ಕಾಣಿದ್ದಾಗಲ್ಲಿ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಸೇವನೆ ಮಾಡ್ತಿದ್ರಿ? ಅದರಲ್ಲಿ ನಮ್ಮ ಜೀವನ, ನಮ್ಗೆ ಅದೇ ಜೀವನ. ನಮ್ಗೆ ಆ ಒಂದು ಜೇನುತುಪ್ಪ ಒಂದು ಮೆಸರ ಕಟ್ಕೊತವಲ್ಲ ಗೋಡೆ ಗಿಡ ಮೆಕ್ಕಣಿ ಅಂತನೂ ಬಿಡ್ತಿತ್ತಿಲ್ಲ. ನಾವು ಕಿತ್ಕೊ ತಿಂತೀವಿ ಒಟ್ಟಕ್ಕಾಗಿ. ಮಕ್ಕಳಿಗೆಲ್ಲ ತಂದು ಕೊಡ್ತೀವಿ, ಮಕ್ಕಳಿಗೂ ತಂದು ಹಾಕ್ತೀವಿ, ನಾವು ತಿಂತೀವಿ. ನಾವು ನಮ್ಮ ಕೈ ಸಿಕ್ತದ ನಮ್ಮ ಮಕ್ಕಳು ಸಾಕ್ಬಿಡ್ವಾ. ಮಕ್ಕಳ ಜೀವನಕ್ಕೂ ಸಲಿಕಬೇಕು, ನಮ್ಮ ಜೀವನನೂ ಸಲಿಕಬೇಕು. ಒಂದಷ್ಟು ಇಷ್ಟು ಒಂದು ದಸ್ ಕಡೆ ಸರಳ ಇತ್ತಿತ್ತಿಲ್ಲ. ಗೆಣಸ್ಕೊಳಕ್ಕೆ ದಬ್ಕ ಇತ್ತಿತ್ತಿಲ್ಲ. ದೊಣ್ಣನೆ ತರಿದು ದಸಿ ಮಾಡ್ಕೊಂಡು ಕೊಡ್ತಿದ್ವು. ಕಿತ್ಕೊಂಬಂದು ಒಂದಷ್ಟು ಇಷ್ಟು ಕಿತ್ಕೊಂಬಂದ್ರೆ ಬೇಯಿಸ್ಕೊಂಡು ಸುಟ್ಕೊಂಡು ತಿಂದು ಹೇಗೆ ನೀರು ಕುಡಿದು ಹಿಂಗೆ ಜೀವನ ಮಾಡೋದು. ಇವಾಗಲೂ ಹೋಗ್ತಿದ್ರಿ ಕಾಡಿಗೆ? ಈಗ ನಾವು ಹೋಗಲ್ಲ. ಈಗ ನಾವಂದ್ರೆ ಹೋಯ್ತೀವಿ ಸೀಗ ಸೊಪ್ಪು ಅದು ಇದು ಕುಯ್ಕೊ ಬರಕ ಅದಷ್ಟು ಬಿಟ್ರೆ ಹೊಲ ತಟ್ಗಣಿ ಸೊಪ್ಪು ಸದ ಕುಯ್ಕೊ ಬಂದು ಹೆಂಗೆ ಜೀವನ ಮಾಡ್ತೀವಿ. ಆಮೇಲೆ ಮಧ್ಯದಲ್ಲಿ ಹಸಿ ರೇಸನು ಅದೆಲ್ಲ ಕಳಿಸ್ಕೊಡ್ತಿದ್ರು, ಮಟ್ಟ ರೇಸನ್ ಅಂದ್ಕೊಂಡು ಅದರಲ್ಲಿ ಜೀವನ ಮಾಡೋದು. ಈ ಕಾರ್ಡ್ನ ಅಕ್ಕಿ ಭಾಗ್ಯದಲ್ಲಿ ಎಲ್ಲನೂ ಮಾಡಿಕೊಟ್ಟಿದ್ರಲ್ಲ ಅದರಲ್ಲೆಲ್ಲನೂ ಒಟ್ಟಿಗೆ ಒಂದಷ್ಟು ಇಷ್ಟು ಅಕ್ಕಿ ತಂದು ಮಡಿಕೊಂಡು ಹೆಂಗೆ ಜೀವನ ಮಾಡಿದ್ವು. ಊರಲ್ಲಿ ಅದು ನನಗೆ ಊರೊಳಗೆ ಹೆಸರಿನಲ್ಲಿ ಮೈಯಡಮ್ಮನ ಅಂತ ಅಂದ್ಬಿಟ್ಟು ಅದು ಊರೊಳಗೆ ಪಂಚಾಯತಿ ಜಾಗದಲ್ಲಿ ಕೊಟ್ಟರು ಮನೆಯನ್ನು. ಆಗ ನನ್ನ ಒಬ್ಬಳಿಗೆ ಫಸ್ಟ್ ಬಂದದು. ಆಗ ನಮ್ಮ ಅಕ್ಕ ಇದ್ದ, ನಮ್ಮ ಅಕ್ಕನಿಂದ ಇನ್ನೊಬ್ಬ ಮಾದಮ್ಮ ಅಂತ ಇದ್ದ, ಅವಳಿಗೆ ನನ್ನ ಆದಮೇಲೆ ಅವರಿಬ್ಬರಿಗೆ ಆಮೇಲೆ ಲಾಸ್ಟ್ನಲ್ಲಿ ಬಂದದು. ಆಗ ಅಮ್ಮನ ಕಟ್ಟಿ ಅಲ್ಲಿ ಪಂಚಾಯತಿ ಜಾಗದಲ್ಲಿ ಅಲ್ಲಿ ವಾಸ ಮಾಡ್ತೀನಿ. ಈಗಲೂ ಅವರಲ್ಲಿ ವಾಸ ಮಾಡ್ತಾರೆ. ನನ್ನ ಮಗ ಕಿರಿಯವ ನೀಲಮ್ಮನವ ಅಲ್ಲೇ ಇರೋದು. ನನ್ನ ಅಳಿಯ ಇದ್ದು ಇಲ್ಲಿ ಮನ ಜಾಗ ಕೊಟ್ಟು ಇದೊಂದಷ್ಟು ಅಷ್ಟಲ್ಲ ಮನ ಬಂತಲ್ಲ ಅಥವ್ರನಿಂದ ಇತ್ತೋಕ ನಾವು ಇಲ್ಲಿ ಇದ್ದು ವಾಸ ಬರ್ತಾಯಿದ್ವಿ. ಹಾಗೆನಮ್ಮ ಇವಾಗ ತಾವು ಹೇಳ್ತಿದ್ರಿ ನಾವು ಕಾಡಲ್ಲಿದ್ದಾಗ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡ್ಬಂದು ಸೇವನೆ ಮಾಡ್ಕೊಂಡು ಹೋಗ್ತಿದೆ ಅಂತ. ಇವಾಗ ಕಾಡೊಳಗಡೆ ರೀತಿ ಗೆಡ್ಡೆ ಗೆಣಸು ಸೊಪ್ಪು ಜೇನುತುಪ್ಪ ಅದನ್ನೆಲ್ಲ ತಗೊಂಡ್ ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ. ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಸೊಪ್ಪನ್ನ ಕೇಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರೋಂಥ ಸನ್ನಿವೇಶ ನಡೆದಿದೆ? ನಮ್ಮ ಎದುರು ಬಂದಿದ್ರಿ ನಾವು ಅತ್ತ ಹೋದ್ರೆ ಹೋಗ್ಲಿ ನಮ್ಮ ಆಯಸ ನಾವು ಮಕ್ಕಳನ್ನ ಹೋಗಿ ನೋಡಿದ್ರೆ ನೋಡ್ಬೋದು, ನೋಡದಿರ ಇಲ್ಲ. ನಮ್ಮ ಜೀವನ ಹೊಟ್ಟೆ ತುಂಬಬೇಕಲ್ಲ. ಆಸತ್ರಕ್ಕೆ ಹೋಗಿ ಒಳ್ಳೆ ಕೇಳ್ತೀನಿ ಕೂತ್ಕೊಂಡು ಬಂದೇ ಬಿಡ್ತಪ್ಪ ತಕ್ಷಣಕ್ಕೆ ಹೋದ್ರೆ ಅತ್ತ ಹೋಗ್ಲಿ. ಇವು ಉಳ್ದಿದ್ರಿ ಮನ ಹೋಗಿ ಸೇರೋದಾಗ್ಲಿ ಅಂತ ಅಂದ್ಬಿಟ್ಟು ದೇವ್ರ ಮೇಲೆನೆ ಬರ ಹಾಕ್ಬಿಟ್ಟು ಬ್ಯಾಲ್ಕಪ್ಪ ಮಾದಪ್ಪನ್ಗ ಚಿಕ್ಕದೇವಮ್ಮನ್ಗ ಈ ನೂರಾಳಪ್ಪನ್ಗ ಈ ಹನುಮಂತಪ್ಪನ್ಗ ನಮ್ಮ ಮನೆ ದೇವ್ರಿಗೆ ಎಲ್ಕೊ ಹೊರ ಹಾಕ್ಬಿಟ್ಟು ನಾವು ಜೀವನ ಮಾಡ್ಕೊಬತ್ತೀವಿ ಕಾಡಿನೊಳಗಿಂದ. ಇನ್ನೇನು ಮಾಡೋಕ್ಕದದು ಒಟ್ಟ ಸಾಕ್ಬೇಕಲ್ಲ. ಆಗಿನ ಪರಿಸ್ಥಿತಿ ನೋಡಕ್ಕೆ ಹೋದ್ರೆ ಈ ಜೀವನ ಬೇಡ ಅನಿಸ್ತಿತ್ತು. ಆದರೆ ಈಗಿನ ಪರಿಸ್ಥಿತಿ ನೋಡಕ್ಕೆ ಹೋಯ್ತು ಅಂತಂದ್ರೆ ಈಗ ನಮ್ಗೆ ಎಲ್ಲಣ್ಣಾರು ಒಂದು ಸೇರು 2 ಪಾವು 3 ಪಾವು 4 ಪಾವು ಮುಂದೆ 5 ಸೇರು 6 ಸೇರು ದೇವರು ನಮ್ಗೆ ಸಹಾಯ ಮಾಡ್ತೇವೆ. ಅದು ಇಸ್ಕೊಬಂದು ನಮ್ಮ ಜೀವನ ಮಾಡ್ತಾ ಇಷ್ಟು ಬಿಟ್ರೆ ಇನ್ನೇನು ಇಲ್ಲಕ್ಕಪ್ಪ. ಚಂದ್ರವ್ರೆ, ಇಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ವ್ಯತ್ಯಾಸ ಇರ್ಬೋದು? ವ್ಯತ್ಯಾಸವಿದೆ. ಅಂದ್ರೆ ಇಂದಿನ ಕಾಲದಲ್ಲಿ ಅವರು ಗೆಣಸು ಕಿತ್ತು ಅವರು ತುಪ್ಪಗಳನ್ನು ತಗೊಬಂದು ಅವನ್ನೆಲ್ಲ ನಮಗೆ ತಂದು ಕೊಡಾಗ ಇವಾಗ ತಿಂತಿರೋಂಥ ಆಹಾರ ಪದಾರ್ಥಕ್ಕಿಂತ ವ್ಯತ್ಯಾಸವಾಗಿದೆ. ಅದು ಒಳ್ಳೆ ತಿಂದರೆ ಒಳ್ಳೆ ಪೌಷ್ಟಿಕವಾಗಿ ಅದು ಏನು ಔಷಧಿಗಳು ಮೆಡಿಸನ್ಗಳು ಅದಕ್ಕೆ ಆಗ್ತಿರ್ಲಿಲ್ಲ. ಆ ರೀತಿಯಾಗಿ ಕಾಡಿನಲ್ಲಿ ತಗೊಬಂದು ನಮ್ಮ ಚಿಕ್ಕ ಮಕ್ಕಳ ಇದ್ದಾಗ ಅವನ್ನೆಲ್ಲ ತಂದು ಕೊಡ್ತಿದ್ರು. ಅದೆಲ್ಲ ತಿನ್ನೋಕ್ಕೆ ಒಳ್ಳೆ ನಮಗೆ ಚೆನ್ನಾಗಿರ್ತಿತ್ತು, ರುಚಿಯಾಗಿರ್ತಿತ್ತು. ಇವಾಗೆಲ್ಲ ಸ್ವಲ್ಪ ತಿನ್ನಕ್ಕೆ ಹೋದ್ರೆ ತಲೆ ಸುತ್ತು, ಗ್ಯಾಸ್ಟ್ರಿಕ್ಕು ಅನೇಕ ವಿಧವಾಗಿ ನಮ್ಮಲ್ಲಿ ದೇಹಗಳಲ್ಲಿ ಉಂಟಾಗ್ತಿದೆ. ಆದರೆ ಆ ಕಾಲದಲ್ಲಿ ಅವರು ತಂದು ಕೊಡ್ತಿದ್ದಂಥ ಒಂದೊಂದು ಪದಾರ್ಥಗಳಲ್ಲಿ ಯಾವುದು ನಮಗೆ ದೇಹಗಳಲ್ಲಿ ಯಾವ ಹಾನಿಕಾರಗಳು ನಮ್ಗೆ ಉಂಟಾಗ್ತಿರ್ಲಿಲ್ಲ. ಒಳ್ಳೆ ಚೆನ್ನಾಗಿರ್ತೀವಿ, ನಮ್ಗೆ ಆರೋಗ್ಯವಾಗಿ ನಾವು ನಡ್ಕೋತಿದ್ದೋ. ತುಪ್ಪಗಳನ್ನೇ ತಿನ್ಕೊಂಡು, ಜೇನು ಹಳಿಗಳನ್ನೇ ತಿನ್ಕೊಂಡು, ಮತ್ತು ಇದು ಗೆಣಸು ಅವೆಲ್ಲ ತಿನ್ಕೊಂಡು ನಾವು ಈ ಸ್ಕೂಲ್ಗೆ ಮನೆಗಳಲ್ಲಿ ಎಲ್ಲ ನಾವು ಆಟ ಆಡ್ತಿದ್ವಿ ತಿನ್ಕೊಂಡು.
ಅದು ಬಿಟ್ರೆ ನಾವು ಇನ್ನೇನು ಆ ದಿನಗಳಲ್ಲಿ ನಮ್ಮ ತಂದೆ ತಾಯಿ, ಅಜ್ಜಿ, ನಮ್ಮ ತಾತ ಅವರೆಲ್ಲ ಊರಲ್ಲಿರೋ ಪದಾರ್ಥಗಳನ್ನೇ ಯಾವುದು ತರ್ತಿರ್ಲಿಲ್ಲ. ಎಲ್ಲ ಕಾಡಲ್ಲಿರೋ ಮಾತ್ರ ಪದಾರ್ಥಗಳನ್ನು ಅವ್ರು ಕಿತ್ತು ತಂದು ಸೊಪ್ಪು ಅವೆಲ್ಲ ನಮಗೆ ತಂದು ಕೊಡ್ತಿದ್ರು. ಅದು ತಾವು ಹೇಳ್ತಿದ್ರೆ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಿರ್ಲಿಲ್ಲ. ಆವಾಗ ಗೆಡ್ಡೆ ಗೆಣಸು ಹಲವಾರು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಕೊಂಡು 100 ವರ್ಷಗಳ ಕಾಲ ಬದುಕ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ಆರೋಗ್ಯ ತುಂಬಾ ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ತಿನ್ಕೊಂಡು ನಾವು ಹೋಗ್ಬೇಕಾದ್ರೆ ಯಾವ ಕಡೆ ಒಂದು ವೇಳೆ ಬೇರೆ ಕಡೆ ಊರಿಗೆ ಹೋಗ್ಬೇಕಂದ್ರೆ ಬಿಸಿಲಲ್ಲಿ ಎಲ್ಲ ಸೊಪ್ಪು ಗಿಪ್ಪು ಅವೆಲ್ಲ ನಮಗೆ ತಂದು ಕೊಟ್ಟು ಬೆಳಿಗ್ಗೆಲ್ಲ ನಾವು ಅದನ್ನೆಲ್ಲ ತಿನ್ಕೊಂಡು ಒಂದು ವೇಳೆ ಬಿಸಿಲಲ್ಲಿ ನಡ್ಕೋವಾಗ ಯಾವುದು ನಮಗೆ ಆಯಾಸಗಳು ಆಗ್ತಿರ್ಲಿಲ್ಲ. ಒಳ್ಳೆ ತಂಪಾಗಿ ಇರ್ತಿತ್ತು ದೇಹಕ್ಕೆಲ್ಲ. ಇವಾಗ ಸ್ವಲ್ಪ ಅದು ಚಿತ್ರಾನ್ನ, ಉಪ್ಪಿಟ್ಟು, ಬಾತ್ ಅವೆಲ್ಲ ತಿನ್ಕೊಂಡು ಬಿಸಿಲಲ್ಲಿ ಹೋದ್ರೆ ತುಂಬ ದಾವು, ಸುಸ್ತು ಅವೆಲ್ಲ ಆಗ್ತದೆ ಇವಾಗ. ಆದರೆ ಇಂದಿನ ಈ ಕಾಲಘಟ್ಟದಲ್ಲಿ ಅವೆಲ್ಲ ಇನ್ನು ಉಪಯೋಗಿಸ್ಲೇಬೇಕು. ಗೆಣಸುಗಳು ನಮ್ಮ ತಾತಿಂದ್ರು, ಅಜ್ಜಿ ಅವರೆಲ್ಲ ಇವಾಗ ಇಲ್ಲಲ್ಲ, ಅದರಿಂದ ಈಗ ನಾವು ಇದನ್ನೇ ಉಪಯೋಗಿಸ್ಕಂತ. ಮಾದರವರೇ, ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ ಅವಾಗ? ಎಲ್ಲ ಅದು ಹಿಂದಿನ ಕಾಲದಲ್ಲಿ ಅಂದ್ರೆ ನಾವು ಮಾಡ್ತಿದ್ದು ಕಾಡ್ಲೆ, ಗೆಣಸು, ಸೊಪ್ಪು, ಆಳು ಅದು ಇದು ತಂದು ನಮ್ಗೆ ಕೊಡ್ತೇ ಇರು. ಊಟ ಗೀಟ ಮಾಡೋದ್ರಿಂದ ಯಾವ ಪ್ರಾಬ್ಲಮ್ ಆಗೈತಿ ಇಲ್ಲ. ಆದರೆ ಈಗ ಔಷಧಿ ಗೀತಿ ಗೊಬ್ಬರ ಗಿಬ್ರಿ ಹಾಕ್ತಾರಲ್ಲ ಹೊರಕಣಿ, ಆ ರೀತಿ ತಿನ್ನೋ ಹೊತ್ಗ ಕೆಲವರು ಎಲ್ಲ ಪೇಷಂಟ್ ಆಗ್ತಾರೆ. ಆಗ ಊಟ ಹೋಗ್ತೀವಿ, ಈಗ ಊಟ ಹೆಚ್ಚು ಕಮ್ಮಿ. ಒಂದು ದಿವಸ ಬರೀ ಅಣ್ಣ ಸೊಪ್ಪನ್ನೇ ನಾವು ತಿಂದು ಕಳಕಳ್ದ್ವಿ. ಯಾರು ನಮ್ಮ ತಾಯಿ ಇತ್ತಿದ, ನಮ್ಮ ತಂದೆ ಇತ್ತಿಲ್ಲ, ಎಲ್ಲ ತೀರೋಗ್ತಿದ್ರು. ಎಲ್ಲ ಅವ್ರು ಕೊಡೋದನ್ನ ತಗತ್ತೆ ತಿಂದಾಗ ಇರೋ ಗಂಟ ಮಾಡ್ತಿದ್ರು. ನಾವು ಹೋದ್ಮೇಲೆ ನಮ್ಗೆ ಯಾರೋ ತಾವು ಮಾಡ್ತೀವಿ ಅಂತ ಸೌಲಭ್ಯದಿಂದ ಭಾರಿ ಇಕ್ಕಟ್ಟಿಗೆ ಇದ್ದು ನಾವು ಹಿಡಿದಾಗ ಇಷ್ಟು ಪ್ರಾಬ್ಲಮ್ಸ್ಲಿ ಕಮ್ಮಿ ಆಗುತ್ತೆ. ಹಿಂದಿನ ಕಾಲದಲ್ಲಿಂದ ಸರ್ ನಮಗೆ ಏನೋ ಗೊತ್ತಾಗಿರೋದಂದ್ರೆ ಆಗ ಇಲ್ಲಿ ಎಷ್ಟು ಮೈ ನಾವು ಮಾಡ್ತಿರೋ ನಮಗೂ ಅದು ತಿಳೋಕಿಲ್ಲ. ಈಗ ನಮಗೆ ಗೊತ್ತಾಗಿರೋ ಮಟ್ಟ ಅದು ಹಬ್ಬ ಗಿಬ್ಬ ಏನೇನೋ ವಿಚಿತ್ರ ಎಲ್ಲ ಮಾಡ್ತಿರೋ ಅವೆಲ್ಲ ನಮ್ಗೆ ಸ್ವಲ್ಪ ಗೊತ್ತು. ಅದು ಮುಂದೆ ನಮ್ಮ ಹಿಂದ್ಗಡೆಲ್ಲ ಮಾಡೋದೆಲ್ಲ ನಮಗೆ ವಿಷಯ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ನಮಗೆ ಆಗ ಈ ಐಕ್ಳಿಲ್ಲ ನಮಗೆ ವಿಷಯ ನಮ್ಗೆ ಗೊತ್ತಾಯ್ತು. ಈಗ ನಮ್ಮ ಜೀವ ಮಟ್ಗ ನಮ್ಮ ಎದುರಿಗೆಲ್ಲ ಮಾಡಾವತ್ಲಿ ಹಬ್ಬ ಆಗಿದ್ದೋ. ಈಗ ನಮ್ಮ ಗರಿ ಹಬ್ಬ ಬತ್ತ ನಮ್ಮ ಊರಾಗ ಮಾಡ್ತೀನಿ, ಅವ್ದು ಮಾಡ್ತೀವಿ. ದೀಪಾವಳಿ ಬರ್ತದ, ಅವೆಲ್ಲ ಹಬ್ಬಗಳು ಬರ್ತಾವ. ನಾವೆಲ್ಲ ಹಚ್ಕಟ ಇರ್ಬೇಕು ಅಂದ್ಬಿಟ್ಟು ಎಲ್ಲ ಈಗ ಬಟ್ಟ ಬೈ ಆಳು ಇಲ್ಲ ಸಾಮಾನಿಗೆ ಮೇಲೆ ಈಗ ಬರ್ತ. ಆವಾಗ ಏನೂ ಇಲ್ಲ, ನಮ್ಗೆ ಹಬ್ಬನೇ ಗೊತ್ತಿರ್ತೀರ. ಕಾಡ್ಲಿ ಇದ್ದು ಗೆಣಸು ತಿಂತಿರೋ, ಸೊಪ್ಪು ತಿಂತೀರೋ, ನೀರಿದ್ರೆ ನೀರು ಸಿಕ್ತಿತ್ತಿಲ್ಲ. ಆಗ ಎಲ್ಲಿಂದ ಓದ್ಕೊ ಬರೋದಂದ್ರೆ ನಮಗೆ ಗೊತ್ತಾಯ್ತಿಲ್ಲ ಅವ್ರಿಗೆ. ಅಷ್ಟು ವಿಷಯ ನಮ್ಗೆ ನಾವು ಸಾಮಾನ್ಯವಾಗಿ ಬೆಳೆಗಂಟ ಆಗೋದು ನಮ್ಗೆ ವಿಷಯ ಗೊತ್ತಾಗಿರೋದು. ಅದ್ರ ಮುಂದೆ ಅದು ಏನೇನ ನಡೆಸ್ತಿದ್ದ ಗೊತ್ತಾಗೋದಿಲ್ಲ. ಈಗ ಹೋದ್ರಿ ನಮಗೂ ಗೊತ್ತಾಗಿರೋದಿಲ್ಲ. ಆದರೆ ಈಗ ಹೋಗಿದ್ರಿ ನಮ್ಗೆ ಕಾಡು ಸೊಪ್ಪು ತಂದು ತಿಂದ್ರಿ ಪ್ರಾಬ್ಲಮ್ ಅಲ್ಲ. ಈಗ ಅದು ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಎಲ್ಲ ಪ್ರಾಬ್ಲಮ್ ಅದರಲ್ಲಿ ಬರಲ್ಲ. ಈಗೇನಿದೆ ನಾವು ಕಾಡಿನೊಳಕ್ಕೆ ನಾವು ಜಾಸ್ತಿ ಹೋಗಲ್ಲ. ಕಾಡಿನೊಳಕ್ಕೆ ಹೋದ್ರಿ ಹಿಂಗೆ ನೀವು ಯಾತಕ್ಕೆ ಹೋದಾರೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಕೇಳ್ತಾರೆ. ಕಾಡ್ಗೂ ಹೋಗಕ್ಕೂ ಬಿಡಲ್ಲ. ಒಂದು ಸೌಲಭ್ಯ ತರ್ಬೇಕಾದ್ರಿ ಅವ್ರು ಇದ್ರ ಕೇಳ್ಕ ಹೋಗಿ ತರಬೇಕು. ಅವ್ರು ಇಲ್ಲದೆ ಇದ್ರ ನಾವು ಕಾಡಿಗೆ ನುಗ್ಗೋದು. ಅಂದ್ರೆ ಕಾಡಿನಿದ್ದಾಗಲ್ಲಿ ಯಾವೆಲ್ಲ ಹಬ್ಬಗಳು ಮಾಡ್ಕೊಂಡು ಹೋಗ್ತಾ ಇದ್ರಿ? ಮಾಮೂಲಿ ಅದೇ ಇವರು ರೈತರುಗಳು ಗೌರಿ ಹಬ್ಬ ಅದು ಇದು ಮಾಡ್ತಾ ಇರ್ತಾರ. ಅವಾಗ ಕೊಟ್ಟು ಕಳಿಸ್ತೀರ. ಆಗ ಕಾಡಿನ ಬಾಯಿ ಇದ್ದವ್ರಿಗೆ ಯಾವ ಹಬ್ಬನೂ ಗೊತ್ತಿತ್ತಿಲ್ಲ. ಇವತ್ತು ಹಬ್ಬ ಬಂದಿದ್ರೆ ಅವಾಗೆ ಗೊತ್ತಿತ್ತಿಲ್ಲ. ಹಬ್ಬ ಅಂದ್ರೂ ರೈತರು ಅಂದ್ರೂ ಕಾಡಿನೊಳಗಿರೋರ್ಗೆ ಯಾವುದೂ ಗೊತ್ತಿಲ್ಲ. ಬೇಯಿಸ್ಬೇಕು, ತಿನ್ಬೇಕು, ಗೆಣಸು ಗೆಂಡ ತುಪ್ಪ ಹಾಳು ಅಂದ್ಬಿಟ್ಟು ಪ್ರಾಣಿಗಳನ್ನ ನೋಡ್ಕೊಂಡು ಇವ್ರನ್ನ ಮಾಡ್ಬೇಕು. ಆವಾಗ ಮಾಡ್ತಿರೋದು ನಮ್ಮ ದೇವರು ಹಬ್ಬ ಅದು ವಿಚಿತ್ರ ಇದೆ, ಚೆನ್ನಾಗಿ ಮಾಡ್ತಿದ್ರು. ಜೋಳು ಬಡ್ಕೊಂಡು ಅದು ಧೂಪ ಗೀಪ ಹಾಕೊಂಡು ಎಲ್ಲ ಆಗ ಮಾಡ್ಕೊಯ್ತಿರು ಹಚ್ಚಿ. ಅದೊಂದು ಹಬ್ಬ ಬಿಟ್ರೆ ನಮ್ಮ ಇದರಲ್ಲಿ ಯಾವ ಪ್ರಾಬ್ಲಮ್ ಬರ್ತಿತ್ತಿಲ್ಲ. ಈಗಲೂ ಮಾಡ್ತಾರ,
ನಡೀತಾ ಇದೆ ಅವರು ಈಗಲೂ. ಅದೇ ನಿಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗ ಕೂಡ ಮುಂದುವರಿಸ್ತಾರೆ. ಮುಂದುವರ್ತಾರೆ ಈಗಲೂ ನಮ್ಮ ಅದೇ ಹಬ್ಬನ ಈಗಲೂ ಮುಂದುವರಿಸ್ತಾರೆ. ನಿಮ್ಮ ಮಾಡಿಯಲ್ಲಿ ಇವಾಗಿನ ಮಕ್ಕಳು ಕೂಡ ನಿಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಹೇಗೆ? ಎಲ್ಲರೂ ಸಹ ಹೇಳಲ್ಲ, ಯಾಕಂದ್ರೆ ಈಗ ಆ ಹಬ್ಬ ಕೆಲವ್ರಿಗೂ ಗೊತ್ತು, ಕೆಲವ್ರಿಗೆ ಈಗಿನ ಐಕೆಗೆ ಯಾವುದು ಹಬ್ಬ ಅಂತ ಗೊತ್ತಿಲ್ಲ. ಈಗ ನಮಗೆಲ್ಲ ಗೊತ್ತು, ಇಂಥ ಐಕೆಗೆ ನಮ್ಮ ಯಾರು ಹೇಳ್ಕೊಡಲ್ಲ. ಯಾರು ಹೇಳ್ಕೊಟ್ರೆ ಮಾತ್ರ ಹೋಯ್ತಾರೆ. ಆಗಿದ ಮಕ್ಕಳಿಗೆಲ್ಲ ಹೇಳ್ತೀವಿ. ಈಗ ಬೆಳೀತಾ ಈಗ ಅವ್ರಿಗೆಲ್ಲ ಯಾರು ಹೇಳ್ಕೊಡೋದ ಅವಶ್ಯಕತೆ ಗೊತ್ತಿಲ್ಲ ಅವ್ರಿಗೆ. ಆಗಿನ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಕ್ಕಿದಾವೆ? ಆಗದೆ ಇದ್ದರೆ ಏನೋ ಸರ್ಕಾರದಿಂದ ಸಿಕ್ಕಿದೆ. ಈಗ ಆಗ ಇದ್ದವ್ರಿಗೂ ಈಗಿರೋಕ್ಕೂ ಯಾವುದೂ ಸರ್ಕಾರದಿಂದ ಏನೋ ಸೌಲಭ್ಯ ಮಾಡೋಕ್ಕೆ ಸಿಕ್ಕಿಲ್ಲ. ಒಂದು ದಿವಸ ಈಗ ನಮ್ಮ ಮನೆಗಳ ಒಂದು 20 ಮನ ರೋಡೆಲ್ಲ ಬಿಡಿಸ್ಕೊಡ್ತೀನಿ, ಅದು ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಬಂದಿರೋ ಒಬ್ರು. ಆಗ ನಮಗೂ ಗೊತ್ತಿಲ್ಲ, ಒಂದು ಇಷ್ಟಿದ್ದು ಆಗ ಬಂದು ಫೋಟೋ ಗಿಡ ತಕ್ಕೊಂಡು ಎಲ್ಲ ಮನೆಯಾಗಿನೆಲ್ಲ ಸೈಟ್ಗೆಲ್ಲ ಹಂಚ್ಬಿಟ್ಟು ಹೋಗಿದ್ರು. ಅದು ಜಾಗ ಅಂದ್ರೆ ಜಾಗ ಈಗಲೂ ಆದ, ನಾನು ನೋಡೀನಿ. ಕಲ್ಲು ನೆಟ್ಟಿರೋದು ಗೊತ್ತು. ಆ ಸೈಟ್ ಎಲ್ಲ ಫುಲ್ಲು ಮನೆಗೆ ಬಿಟ್ಟಿದ್ರು. ಆದ್ರೆ ನಮ್ಮ ಜನನೇ ಅಲ್ಲಿ ಉಳ್ಕೊಂಡಿಲ್ಲ, ಕಡ್ದು ಬೇರೆ ಕಡೆಯಲ್ಲೇ ಸೇರ್ಕೊಟ್ರು. ಎಲ್ಲ ಆ ಸೈಡ್ ಈ ಸೈಡ್ ಹೊಂಡ ಪುಣ್ಯ ಆಗಲ್ಲ, ಬಂಕಳಿ ಹಿಂಕಳಿ ಕೊತ್ತಂಗಿಲ್ಲ ಅಂತೆಲ್ಲ ಸೇರ್ಬಿಟ್ರು. ಈಗ ಅವರೆಲ್ಲ ಹೋದ್ಮೇಲೆ ನಾನು ಇಲ್ಲಿಯ 30 ವರ್ಷದಿಂದ ಬಂದು ಪರ್ಮನೆಂಟ್ ಆಗಿ ಈಗ ನಿಮ್ಮದಾಗಿ ಜೀವನ ನಡೆಸ್ತಾ ಹೋಯ್ತು. ಮನೆ ಖಾತೆಗಳು ಅವ ಜಮೀನಿಲ್ಲ ಸರ್, ಮನೆ ಖಾತೆವು ಅವು ರೇಷನ್ ಕಾರ್ಡ್ ಅದ, ಓಟ್ ಕೊಡುವ ಅರ್ಧ ಎಲ್ಲ ಪ್ರತಿಯೊಂದು ಕಾರ್ಡ್ಗಳು ಎಲ್ಲ ಗೌರ್ಮೆಂಟಿಗೆ ಕೊಟ್ಟಿರೋದೆಲ್ಲ ನಮ್ಮನೆ ಈಗ ಎಲ್ಲ ಮನೇಲಿ ಮಡಿಕೊಂಡು ಎಲ್ಲ ಮಾಡ್ಸೋದು ಸರ್. ನಾವು ಮೊದಲೇ ರೇಷನ್ ಕಾರ್ಡ್ ಮಾಡ್ಸಾಗ ನನಗೆ ಗೊತ್ತಾನಿಲ್ಲ, ನನ್ನ ಫೋಟೋ ಮತ್ತು ತಗೊಂಡೋದು ಅಷ್ಟೇ. ನನ್ನ ಹೆಸರು ಅಂತ ಬರ್ತದೆ ರೇಷನ್ ಕಾರ್ಡ್ ಅಂತ, ಅವರು ಅವ್ರ ಹೆಸರು ಬರ್ತದೆ. ಆದ್ರೆ ನನಗೀಗ ನಾ ಹೇಳಿದ್ನಲ್ಲ ಆವಾಗಲೀಗ ಡ್ರಿಂಕ್ಸ್ ಮಾಡ್ತಿದ್ದೀವಿ, ಆಗ ಅವ್ರನ್ನೇ ಬೈತೀವಿ. ಅದನ್ನು ಅದು ರೇಷನ್ ಕಾರ್ಡ್ ಬಗ್ಗೆ ಇಂಥ ವರ್ಷದಲ್ಲಿ ಅಂದ್ಬಿಟ್ಟು ನಾನು ಮಾಡ್ಸಿರೋದು ನನಗೂ ಜಾಸ್ತಿ ಇಲ್ಲ. ಈ ವೋಟಿನ ಕಾರ್ಡು ಹೊಡಿಸೋಕ್ಕೂ ಅಷ್ಟೇ ನನ್ನ ಇದೇ ಸುರೇಶ್ ಅಂತ ಅವರು ರಟ್ಟ ಇಟ್ಕೊಂಡು ಹೊಡಿಸ್ಕೊಂಡು ಫೋಟೋ ತಗೊಂಡ್ರು ಅಷ್ಟೇ. ಆಗ ಡ್ರಿಂಕ್ಸ್ ಜಾಸ್ತಿ, ಆವಾಗಲೇ ಡ್ರಿಂಕ್ಸಿಯ ಬಂದು ರೇಷನ್ ಕಾರ್ಡ್ ಹೊಡ್ಸಾರ, ಈ ರೀತಿ ಫೋಟೋ ತೆಗಿತಾರ, ಇದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಸೌಲಭ್ಯ ನಡೀತಾ ಇರ್ಕೊಂಡು ನನಗೂ ಗೊತ್ತಿಲ್ಲ. ಮನೆಯವರೇ ಎಲ್ಲ ರನ್ ಮಾಡ್ತಾರೆ. ಹಾಗೆಯೇ ಕಾರ್ಯಕ್ರಮದ ಒಂದು ಕೊನೆಯಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆಯೇ HD ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಿಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಎಲ್ಲ ಹಾಡಿಗಳಿಗೆ ಸಮಸ್ಯೆಗಳು, ಶೌಚಾಲಯ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಬೇಕು ನಮ್ಮ ಹಾಡಿಗಳಿಗೆ ಒಳ್ಳೆ ಒಂದು ಶಾಲೆಗಳು ಅವೆಲ್ಲ ಉದ್ಯೋಗಕ್ಕೆ ಬೇಕು ನಮಗೆ. ಅದೇ ಒಂದು ಸಂಬಂಧಪಟ್ಟಂಥ ವ್ಯವಸ್ಥೆ ಅದನ್ನು ಕೇಳ್ಕೊತಿದ್ವಿ. ನಮ್ಮ ಹಾಡಿಗಳಿಗೆ ಇನ್ನೂ ಹೆಚ್ಚು ಹಲವಾದ ಸರ್ಕಾರದಿಂದ ಕಾರ್ಯಗಳು ನಮಗೆ ಕೊಡಬೇಕಂತ ನಾವು ಕೇಳ್ಕೊತೀವಿ. ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು 3 ಜನ ಕೂಡ ಭಾಗವಹಿಸಿ ತಮ್ಮ ಒಂದು ಎತ್ತಿಗಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು, ಹಾಗೆಯೇ ಇಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂತಹ ಕಾಡಿನ ಜೀವನದ ಬಗ್ಗೆ, ಹಾಗೆಯೇ ಕಾಡನ್ನು ಸೇವಿಸ್ತಕ್ಕಂಥ ತಮ್ಮ ಜೊತೆ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಪ್ರಸ್ತುತವಾಗಿಯೂ ತಮ್ಮ ಒಂದು ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಹೆತ್ತಿಗಾಡಿಯ ನಿವಾಸಿಗರಾದ ಶ್ರೀಯುತ ಮಾದರವರು, ಶ್ರೀಯುತ ಚಂದ್ರರವರು ಹಾಗೂ ಶ್ರೀಮತಿ ಕಾಳಮ್ಮರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.